Sridhara KC, Medical Director and Social Entrepreneur, Bengaluru. ತುಮಕೂರು ಜಿಲ್ಲೆಯ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಓದಿ ಬೆಳೆದಿರುವ ಡಾಕ್ಟರ್ ಶ್ರೀಧರ್ ಕೆಸಿ ಜಾಗತಿಕ ಮನ್ನಣೆ ಪಡೆದಿರುವ ವೈದ್ಯರು. 100 ಹಾಸಿಗೆಗಳ ದೀಪಶ್ರೀ ಆಸ್ಪತ್ರೆ ಮತ್ತು ಪುನರ್ವಸತಿ ಕೇಂದ್ರದ ಎಂಡಿಯಾಗಿರುವ ಡಾಕ್ಟರ್ ಶ್ರೀಧರ್ ಸಿಎಡಿಎಂಎಸ್ ಟ್ರಸ್ಟ್ ಮೂಲಕ ಸಾಮಾಜಿಕ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಸ್ಪೇನ್ನ ವಿವಿಯಲ್ಲಿ ನರವಿಜ್ಞಾನ ವಿಷಯದಲ್ಲಿ ವಿಶೇಷ ಪದವಿ ಪೂರೈಸಿದ್ದಾರೆ. ನಿಮಾನ್ ಸೇರಿದಂತೆ ಹಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಅನುಭವ ಪಡೆದಿದ್ದಾರೆ ಡಾಕ್ಟರ್ ಶ್ರೀಧರ್. ಲಕ್ವ ನಿರ್ವಹಣೆ ಹಾಗೂ ಹಿರಿಯರ ನರರೋಗಗಳ ಕುರಿತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಸಂಶೋಧನಾ ಲೇಖನ ಪ್ರಕಟಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಬಡ ಜನರಿಗಾಗಿ ಪತ್ನಿ ದೀಪಾ ಬೆಂಬಲದೊಂದಿಗೆ ಸಿಎಡಿಎಂಎಸ್ ಟ್ರಸ್ಟ್ ಮೂಲಕ ಅನೇಕ ಶಿಬಿರ ಸಂಘಟಿಸಿ ಯಶಸ್ವಿಯಾಗಿದ್ದಾರೆ. ರಾಮನಗರ ಮತ್ತು ಪುತ್ತೂರಿನಲ್ಲಿ ವೃದ್ಧಾಶ್ರಮವನ್ನು ಸ್ಥಾಪಿಸಿರುವ ಡಾಕ್ಟರ್ ಶ್ರೀಧರ್ ಅವರು ನಿರ್ಗತಿಕರು ಹಾಗೂ ಮಂಗಳಮುಖಿಯರ ಪುನರ್ವಸತಿಗೂ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಬೆಂಗಳೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಪಿಯುಸಿಯಲ್ಲಿ ಬೆಂಗಳೂರು ಜಿಲ್ಲೆಗೆ ಮೊದಲಿಗರಾಗಿದ್ದ ಶ್ರೀಧರ್ ಅವರು ಬಾಲ್ಯದಿಂದಲೇ ಓದಿನಲ್ಲಿ ಮುಂದಿದ್ದವರು. ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಎಂಬಿಬಿಎಸ್ ಪದವಿ ಪೂರೈಸಿದ ಡಾಕ್ಟರ್ ಶ್ರೀಧರ್ ಸ್ಪೇನ್ನ ಮ್ಯಾಡ್ರಿಡ್ನಲ್ಲಿ ನ್ಯೂರಾಲಜಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು. ಇಂಗ್ಲೆಂಡ್ನ ಮೆಡವರ್ಸಿಟಿಯಲ್ಲಿ ಫೆಲೋಶಿಪ್ ಪಡೆದುಕೊಂಡಿದ್ದಾರೆ. ನ್ಯಾಷನಲ್ ಲಾ ಸ್ಕೂಲ್ನಲ್ಲಿ ವೈದ್ಯಕೀಯ ಕಾನೂನು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾರೆ. ಬೆಂಗಳೂರಿನ ನಿಮಾನ್ಸ್ನಲ್ಲಿ ಮಾನಸಿಕ ಆರೋಗ್ಯ ವಿಷಯವಾಗಿ ಡಿಪ್ಲೊಮಾ ಕೂಡ ಮಾಡಿದ್ದಾರೆ ಡಾಕ್ಟರ್ ಶ್ರೀಧರ್ ಕೆಸಿ. ಹೊಸತನ, ಹೊಸ ಜ್ಞಾನಕ್ಕೆ ಸದಾ ಅಪ್ಡೇಟ್ ಆಗ್ತಾ ಅದರ ಜ್ಞಾನ ಅನುಭವವನ್ನ ಸಮಾಜಕ್ಕೆ ಸಮರ್ಪಿಸೋದ್ರಲ್ಲೂ ಮುಂದಿದ್ದಾರೆ ಡಾಕ್ಟರ್ ಶ್ರೀಧರ್. ಇವರಿಗೆ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಹೆಲ್ತ್ ಕೇರ್ ಎಕ್ಸಲೆನ್ಸ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಈ ವರ್ಷದ ಹೆಲ್ತ್ ಕೇರ್ ಎಕ್ಸಲೆನ್ಸ್ ಅವಾರ್ಡ್ಸ್ಗೆ ಬಂದಿದ್ದೀರಾ ಸರ್, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಸೊ ನಮ್ಮಂಥ ಯಂಗ್ಸ್ಟರ್ ಡಾಕ್ಟರ್ಸ್ಗಳಿಗೆ ಈ ಥರ ಒಂದು ಕಾರ್ಯಕ್ರಮ ಮಾಡಿ ಒಂದು ಅವಾರ್ಡ್ ಕೊಡ್ತಾ ಇರೋದು ತುಂಬ ಧನ್ಯವಾದ ಹೇಳಬೇಕು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ಗೆ ಅಂತ ಇಷ್ಟಪಡ್ತಾ ಇದ್ದೀನಿ.